ಇನ್ನು ಬೆಂಗಳೂರಿನಲ್ಲಿ ಮಳೆ ಜೋರಾಗ್ತಾ ಇದ್ದಂತೆ ರೈನ್ ಪಾಲಿಟಿಕ್ಸ್ ಕೂಡ ತುಂಬ ಜೋರಾಗ್ತಾ ಇದೆ. ಇಷ್ಟು ದಿನ ಬಿಜೆಪಿ ಕೇವಲ ಹೇಳಿಕೆ ಮಾತ್ರ ಕೊಡ್ತಾ ಇತ್ತು. ಆದರೆ ಈಗ ನೇರವಾಗಿ ಕಣಕ್ಕಿಳಿದು ಅಖಾಡಕ್ಕಿಳಿದು ಎಲ್ಲೆಲ್ಲಿ ಬೆಂಗಳೂರಿನಲ್ಲಿ ಮಳೆಯಿಂದಾಗಿ ಡ್ಯಾಮೇಜ್ ಆಗಿದೆಯೋ ಅಲ್ಲೆಲ್ಲ ಪ್ರವಾಸವನ್ನು ಮಾಡಿತ್ತು. ಅದಾದ ಬಳಿಕ ತನ್ನದೇ ಆದಂಥ ಒಂದು ಪೋಸ್ಟರನ್ನು ನೆಟ್ಟು ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಾ ಇದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಒಂದ್ ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ. ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್? ಅಪ್ಪ ಸಿದ್ದರಾಮಣ್ಣ, ಗ್ರೇಟರ್ ಬೆಂಗಳೂರು ಈ ವಾಟರ್ ಬೆಂಗಳೂರು ಆಗಿದೆ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಅವಾಂತರ ಒಂದೆಡೆಯಾದರೆ ರಾಜಕೀಯ ಸಮರವ ಜೋರಾಗಿದೆ. ಈ ರಾಜ್ಯ ಸರ್ಕಾರ ಒಂದು ಅಯೋಗ್ಯ ಸರ್ಕಾರ. ಇದು ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾವುದೂ ಕೂಡ ಇಲ್ಲ. ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ 5 ಜನರು ಇಲ್ಲಿ ಸತ್ತಿದ್ರು ಕೂಡ ಅವರ ಬಗ್ಗೆ ನಿಮಗೆ ಅನುಕಂಪ ಇಲ್ಲ. ನಿಮಗೆ ಸಾಧನೆ ದೊಡ್ಡದು. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಇವತ್ತಿಗೆ 2 ವರ್ಷ ತುಂಬಿದೆ. ಕಾಂಗ್ರೆಸ್ ನಾಯಕರೆಲ್ಲ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶದಲ್ಲೇ ಬ್ಯುಸಿಯಾಗಿದ್ರು. ಆದರೆ ಇದನ್ನೇ ಮುಂದಿಟ್ಕೊಂಡು ಬಿಜೆಪಿ ತಿರುಗಿ ಬಿದ್ದಿದೆ. ಮಳೆಯಿಂದಾಗಿ ಬೆಂಗಳೂರು ನೀರಲ್ಲಿ ತೇಲ್ತಾ ಇದ್ರೆ ಸರ್ಕಾರ ಸಾಧನಾ ಸಮಾವೇಶ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದೆ. ಬೆಂಗಳೂರಿನ ಮಳೆಹಾನಿ ಪ್ರದೇಶಗಳಲ್ಲಿ ಬಿಜೆಪಿ ನಾಯಕರ ರೌಂಡ್ಸ್. ಇದೇನಾ ಬ್ರಾಂಡ್ ಬೆಂಗಳೂರು ಅಂತ ಪೋಸ್ಟರ್ ಅಂಟಿಸಿ ಆಕ್ರೋಶ. ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ರವಿಕುಮಾರ್ ಮತ್ತಿತರ ನಾಯಕರು ಬೆಂಗಳೂರಿನ ಮಳೆಹಾನಿ ಪ್ರದೇಶದಲ್ಲಿ ರೌಂಡ್ಸ್ ಹಾಕಿದ್ರು. ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಬನ್ನೇರುಘಟ್ಟ ರಸ್ತೆ ಮತ್ತು ನಾಗವಾರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇದೇನಾ ಬ್ರಾಂಡ್ ಬೆಂಗಳೂರು ಎಂಬ ಭಿತ್ತಿ ಪತ್ರಗಳನ್ನು ಹಿಡಿದುಕೊಂಡೇ ಪರಿಶೀಲಿಸಿದ್ರು. ನೀರು ನುಗ್ಗಿದ ಪ್ರದೇಶದಲ್ಲಿ ಪೋಸ್ಟರ್ಗಳನ್ನು ಅಂಟಿಸಿ ಆಕ್ರೋಶ ಹೊರಹಾಕಿದ್ರು. ವಿದ್ಯುತ್ ಶಾಕ್ನಿಂದ ಮೃತಪಟ್ಟ ಬಾಲಕನ ಮನೆಗೆ ಭೇಟಿ. ಬಿಟಿಎಂ ಲೇಔಟ್ನ ಮಧುವನ ಅಪಾರ್ಟ್ಮೆಂಟ್ನಲ್ಲಿ ನೀರು ಹೊರಹಾಕುವ ವೇಳೆ ವಿದ್ಯುತ್ ಶಾಕ್ ಹೊಡೆದಿತ್ತು. ಇದರಿಂದ 9 ವರ್ಷದ ಬಾಲಕ ಮೃತಪಟ್ಟಿದ್ದ. ಬಾಲಕನ ಮನೆಗೆ ಭೇಟಿ ನೀಡಿದ ಬಿಜೆಪಿ ನಾಯಕರು ಕುಟುಂಬದವರಿಗೆ ಸಾಂತ್ವನ ಹೇಳಿದ್ರು. ಈ ವೇಳೆ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಆರ್ ಅಶೋಕ್ ಮತ್ತು ವಿಜಯೇಂದ್ರ, ಭಾರಿ ಮಳೆಯಿಂದಾಗಿ 5 ಜನರು ಮೃತಪಟ್ಟಿದ್ದಾರೆ. ಆದರೆ ಸರ್ಕಾರ ಜನರ ಸಾವಿನ ಮೇಲೆ ಸಮಾವೇಶವನ್ನ ಮಾಡ್ತಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಬಳ್ಳಾರಿ ವಿಜಯನಗರ ಸಿದ್ಧತೆ ಸಭೆಗೆ ಏನ್ ಹೋಗಿದ್ದೆ, ಪಂಚೆ ಎತ್ಕೊಂಡು ಹೋಗಿದ್ದೆ, ಪ್ಯಾಂಟ್ ಎತ್ಕೊಂಡು ಹೋಗಿದ್ದೆ. ಈ ಬೆಂಗಳೂರು ಮುಳುಗ್ತಾ ಇದೆ ಅಂತ ಒಂದ್ ತಿಂಗಳು ಮುಂಚೆ ಹೇಳಿದ್ರಲ್ಲ ಅಧಿಕಾರಿಗಳು, ಹವಾಮಾನ ಇಲಾಖೆ. ಏನ್ ಮಣ್ಣು ತಿಂತಾ ಇದ್ರ ಕಾಂಗ್ರೆಸ್ ಅವರು? ಇವತ್ತು 14,000 ಗುಂಡಿ ಮುಚ್ಚಿದ್ದೀನಿ ಅಂತಾರೆ. 14,000 ಜನ ಕಾಂಗ್ರೆಸ್ ಅನ್ನು ಮುಚ್ಚಕ್ಕೆ ಗುಂಡಿ ತೆಗಿತಾ ಇದ್ದಾರೆ. ಇವಾಗ ಮನೆ ಬಾಗಿಲಿಗೆ ಸರ್ಕಾರ, ನುಡಿದಂತೆ ಸರ್ಕಾರ, ಮನೆ ಬಾಗಿಲಿಗೆ ಅಂದ್ರು. ಈಗ ಮನೆ ಬಾಗಿಲಿಗೆ ಎಲ್ಲ ಸಾವುಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಅವಾಂತರಗಳು ತರ್ತಾ ಇದ್ದೀರಾ, ಮನೆ ಬಾಗಿಲಿಗಳೇ ಹಾವು ಚೇಳುಗಳನ್ನ ಬಿಡ್ತಾ ಇದ್ದೀರಾ. ಇದಾ ಮನೆ ಬಾಗಿಲಿಗೆ ನಿಮ್ ಸರ್ಕಾರ? ನಾಚಿಕೆ ಆಗೋಲ್ಲ ನಿಮ್ಗೆ? ಮಾನ ಮರ್ಯಾದೆ ಇದೆಯಾ ಕಾಂಗ್ರೆಸ್ ಅವ್ರಿಗೆ? ನಾನು ಡಿಬೇಟ್ಗೆ ರೆಡಿ, ನೀವೇ ಎಲ್ಲ ಅರೇಂಜ್ ಮಾಡಿ ಅಂತ. ಡಿಬೇಟ್ ಅಲ್ಲ ರೀ, ಕಳೆದ ನಮ್ಮ ಸರ್ಕಾರದಲ್ಲಿ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ, ಸ್ಟಾರ್ ಮೋಟರ್ ಅಭಿವೃದ್ಧಿಗೆ, ರಾಜಕಾಲುವೆ ಅಭಿವೃದ್ಧಿಗೆ 1600 ಕೋಟಿ ಕೊಟ್ಟಿದ್ರಲ್ಲ. ನೀವು ಬಂದ ತಕ್ಷಣ 1600 ಕೋಟಿನ ಕ್ಯಾನ್ಸಲ್ ಮಾಡಿದ್ರಿ. ಟೆಂಡರ್ ಆಗಿದ್ನ ನುಂಗ್ ನೀರು ಕುಡಿದ್ಬಿಟ್ರಿ. ಅದೇನಾದ್ರೂ 1600 ಕೋಟಿ ಕೆಲಸ ಆಗಿದ್ರೆ ಇವತ್ತು ಈ ಫ್ಲಡ್ ಆತಾನೆ ಇರಲಿಲ್ಲ. ಯಾಕೆ ಅಧಿಕಾರಿಗಳಿಗೆ ಬಿಗಿಯಾಗಿ ಹೇಳಿ ಕೆಲಸ ಕಾರ್ಯಗಳನ್ನ ಮಾಡೋದಕ್ಕೆ ಆಗ್ಲಿಲ್ಲ? ಹಾಗಾದ್ರೆ ಅದನ್ನ ಮಾಡೋದು ಬಿಟ್ಟು ಇವತ್ತು ಹೊಸಪೇಟೆನಲ್ಲಿ ಕುತ್ಕೊಂಡು ರಾಜ್ಯ ಸರ್ಕಾರ ಮೋಜನ್ನು ಮಾಡ್ತಾ ಇದೆ. 2 ವರ್ಷಗಳ ಅವಧಿ ಪೂರ್ಣ ಮಾಡಿದ್ದೇವೆ ಅಂತೇಳಿ ಅಲ್ಲಿ ಜಾತ್ರೆ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಟ್ವೀಟ್ ಮಾಡಿದ ಕೇಂದ್ರ ಸಚಿವ ಕುಮಾರಸ್ವಾಮಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ. ಜನ ಸತ್ತು ಬದುಕುತ್ತಿದ್ದರೆ ಕಾಂಗ್ರೆಸ್ ನಾಯಕರಿಗೆ ಸಾಧನಾ ಸಮಾವೇಶದ ಚಿಂತೆ. ಬೆಂಗಳೂರು ಜನ ಬ್ರಾಂಡೆಡ್ ನರಕದಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ಸಾಧನೆ ಬೆಂಗಳೂರು ರಸ್ತೆಗಳಲ್ಲಿ, ಚರಂಡಿಗಳಲ್ಲಿ ಕೊಚ್ಚೆಯಾಗಿ ಕೊಚ್ಚಿ ಹೋಗುತ್ತಿದೆ.
ಇವರಿಗೆ ಆತ್ಮಸಾಕ್ಷಿ ಎನ್ನುವುದು ಇದೆಯಾ? ಬಿಜೆಪಿ ಟೀಕೆ ಮಾಡ್ತಿರ್ಲಿ, ನಾವು ಕೆಲಸ ಮಾಡ್ತೇವೆ ಎಂದ ಡಿಕೆಶಿ. ಡಿಸಿಎಂ ಡಿಕೆ ಶಿವಕುಮಾರ್ ವಿಪಕ್ಷಗಳ ಆರೋಪಕ್ಕೆ ತಿರುಗೇಟು ನೀಡಿದ್ದಾರೆ. ಬಿಜೆಪಿ ಟೀಕೆ ಮಾಡ್ತಿರ್ಲಿ, ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದಕ್ಕೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ. ಅವರೆಲ್ಲ ಮಾಡಲಿ, ಅವ್ರ ಟ್ರೋಲ್ ನಮ್ಮ ಡ್ಯೂಟಿ, ಅವ್ರು ಟೀಕೆ ಮಾಡ್ತಾ ಇರಲಿ, ನಮ್ಮ ಡ್ಯೂಟಿ ನಾವು ಮಾಡ್ತಾ ಇರ್ತೀವಿ. ನಾನು ಮಳೆ ಬರಲಿನೋನು, ಯಾರು ಏನಾರು ಬೈಲಿ, ನನಗೆ ಈಗ ಜಾಸ್ತಿ ಮಳೆ ಬಂದಷ್ಟು ನಮ್ಮ ರಾಜ್ಯಕ್ಕೆ ಒಳ್ಳೇದು. ಎಲ್ಲ ಮಾಡ್ತಾ ಇದೀವಿ, ನಡೀತಾ ಇದೆ. ಅದಕ್ಕೆ ಪರ್ಮನೆಂಟ್ ಕಾಂಕ್ರೀಟ್ ರೋಡ್ ಮಾಡಿಸ್ತಾ ಇದೀವಿ. ಅವರು ಡೈಲಾಗ್ ಮಾಮೂಲಿ ಡೈಲಾಗ್ ಕಿಂಗ್, ಅವರು ಸಮಯ ಡೈಲಾಗ್ ಕಿಂಗ್. ಅವ್ರು ಹೇಳಿದ್ರು ಟೀಕೆಗಳು ಸಾಯುತ್ತವೆ, ಟೀಕೆಗಳು ಸಾಯುತ್ತದೆ, ಕೆಲಸಗಳು ಉಳಿಯುತ್ತಂತೆ. ಅಪ್ಪ ನೋಡ್ಬಾರಪ್ಪ, ನಿನ್ ಕೆಲಸ ಉಳಿದೈತೆ, ಬೋರ್ಡ್ ಹಾಕಿದಿರಿ ಇಲ್ಲಿ, ನಿನ್ ಕೆಲಸ ಉಳಿದಿರೋ ಕೆಲಸನ ಬೋರ್ಡ್ ಹಾಕಿದಿರಿ. ಟೀಕೆಗಳು ಸಾಯುತ್ತಂತೆ, ಕೆಲಸ ಉಳಿದಿದ್ದಂತೆ. ನೋಡಿ ನಿನ್ ಕೆಲಸ, ಅವ್ನು ಬಿಲ್ ಕೊಡ್ದಿರೋ ಕೆಲಸನೇ ಮಾಡಲಿಲ್ಲ. ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆಶಿ ಬಿಬಿಎಂಪಿ ವಾರ್ ರೂಮ್ಗೆ ಭೇಟಿ ನೀಡಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಳೆ ಹಾನಿ ಪರಿಶೀಲಿಸಿದ್ರು. ನಾಳೆ ಬೆಂಗಳೂರಲ್ಲಿ ಇಡೀ ದಿನ ಮಳೆ ಹಾನಿ ಪರಿಶೀಲಿಸುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಒಂದು ದಿನ ಮೊದಲೇ ಬಿಜೆಪಿ ಇವತ್ತು ಸಿಟಿ ರೌಂಡ್ಸ್ ಕೈಗೊಂಡಿದ್ದು ಸರ್ಕಾರದ ವಿರುದ್ಧ ಪ್ರಹಾರ ನಡೆಸಿದೆ. ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು.